ಎಲ್ಲರಿಗೂ ನಮಸ್ಕಾರ. ಸರೋಜಿ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಬಡದ ವಡೆ ಅಥವಾ ಮಲೆನಾಡು ವಡೆ ಅಥವಾ ಉತ್ತರ ಕನ್ನಡ ವಡೆ ಅಂತ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಅಳತೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವುದು ಲೋಟದಿಂದ ಬೌಲದಿಂದ ತೊಗೋಬೋದು. ಮತ್ತೊಂದು ಲೋಟ ಬೇಸನ್ ಹಿಟ್ಟು, ಕಡಲೆ ಹಿಟ್ಟು, ಮತ್ತೊಂದು ಲೋಟ ಗೋಧಿ ಹಿಟ್ಟು. ಯಾವ ಅಳತೆಯಿಂದ ತೊಗೊಂಡಿರ್ತೀವಿ ಅದೇ ಅಳತೆ ತೊಗೊಳ್ಬೇಕು. ಆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಅರಿಶಿಣ ಪುಡಿ, ಉಪ್ಪು, ಸೋಡಾ, ಇದು ಸ್ವಲ್ಪ ಸೋಡಾ ಹಾಕ್ಕೊಳ್ಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ಮೊದಲು ಡ್ರೈ ಆಗಿ ಕಲಿಸ್ಕೊಳ್ಬೇಕು. ನೀರು ಹಾಕೋಕ್ಕಿಂತ ಮುಂಚೆ. ತುಂಬ ಟೇಸ್ಟಿಯಾದ ವಡ ಅಂತ ಹೇಳ್ಬೋದು. ಡಿಫ್ರೆಂಟ್ ಟೇಸ್ಟ್ ಇರುವಂಥ ವಡ ಇದು. ಕಲಿಸಾದ್ಮೇಲೆ ಅದಕ್ಕೆ ಒಂದು ಮಸಾಲೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಪೇಸ್ಟ್ ಥರ ಮಾಡಿ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಇದನ್ನು ನಾನು ಬೆಳಗ್ಗೆ ಮಾಡಬೇಕಾದ್ರೆ ರಾತ್ರಿ ಕಲಸಿಡ್ತಾ ಇದ್ದೀನಿ ಹಿಟ್ಟನ್ನು. ಜಾರಿಗೆ ನೀರು ಹಾಕಿ ತೊಳೆದ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಹಾಕೋಕ್ಕಿಂತ ಮುಂಚೆ ಮತ್ತೆ ಕಲಸಿ ನೀಟಾಗಿ ಕಲಿಸ್ಕೊಳ್ಬೇಕು. 5-6 ತಾಸು ಇದು ನೆನಿಬೇಕು ಹಿಟ್ಟು. ಹೀಗಾಗಿ ಬೆಳಗ್ಗೆ ಮಾಡಬೇಕಾದ್ರೆ ನೈಟು ನಾದಿಡಬೇಕು. ನೀವು ಸಾಯಂಕಾಲ ಮಾಡೋರಾದರೆ ಬೆಳಗ್ಗೆ ನಾದಿಡಬೇಕು. ನೋಡಿ, ಈ ರೀತಿ ನಾದಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ, ಚಪಾತಿ ಹಿಟ್ಟಿನಿಗಿಂತ ಗಟ್ಟಿಯಾಗಿ ನಾದ್ಕೊಳ್ಬೇಕು. ನೆನೆದಾದ್ಮೇಲೆ ಸ್ವಲ್ಪ ಮೆತ್ತಗೆ ಆಗುತ್ತೆ. ಇದನ್ನು ಮುಚ್ಚಿಟ್ಬಿಡೋದು. ಮುಚ್ಚಿಟ್ಟು ಇದಕ್ಕೆ ಮೇಲೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಓಕೆ ಹಚ್ಬಿಟ್ಟು ಮಾಡಬೇಕು. ಒಂದು ಲಿಂಬೆ ಗಾತ್ರದಷ್ಟು ಉಳ್ಳೆ ಮಾಡಿ ಈ ರೀತಿ ತಟ್ಕೊಳ್ಬೇಕು. ಕೈಯಿಂದ ತಟ್ಟಿ, ಅದಕ್ಕೆ ತಟ್ಟಿದ ವಡೆ, ಬಡಿದ ವಡೆ ಅಂತ ಹೇಳ್ತಾರೆ. ನೀವು ತಟ್ಟಕ್ಕಾಗಲಿಲ್ಲ ಅಂದರೆ ಲಟ್ಸ್ಕೋಬೋದು. ಆಲ್ರೆಡಿ ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಇದಕ್ಕೆ ಹೊಂಬಣ್ಣ ಬರುವವರೆಗೂ ಎರಡೂ ಸೈಡು ನೀಟಾಗಿ ಕರಿಬೇಕು. ನೋಡಿ, ತುಂಬ ಟೇಸ್ಟಿಯಾದ, ಆರೋಗ್ಯಕ್ಕೂ ಇದು ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಹೊಂಬಣ್ಣ ಬರೋದು ಕರೆದ್ರೆ ತುಂಬ ಟೇಸ್ಟ್ ಆಗುತ್ತೆ. ನೀವೇನಾದರೂ ಮನೆಯಲ್ಲಿ ಮಾಡಬೇಕಾದ್ರೆ ಬೆಳಗ್ಗೆ ಮಾಡಬೇಕಂದ್ರೆ ನೈಟು ನಾದ್ಕೊಂಡು ಇಟ್ಕೊಳ್ಬೇಕು. ನೀವು ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆನೇ ನಾದಿ ಇಡಬೇಕು. 5-6 ಗಂಟೆ ನೆನಿಬೇಕಿದು ಹಿಟ್ಟು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೆ ಮತ್ತು ಮೊಸರು ಮತ್ತು ಕಾಯಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊಸರೊಂದಿದ್ರೆ ಸಾಕು, ತಿನ್ನೋಕ್ಕೆ ಅಷ್ಟೇ ರುಚಿಯಾಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ. ಹಗುರಾದ, ಒಳ್ಳಾದ, ಹೊಸ ಟೇಸ್ಟ್ ಕೊಡುವಂಥ ಇದು ಬಡದ ವಡೆ ನೀವೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.